ರಾತ್ರಿ ಹೊತ್ತು ಸ್ಮಶಾನಕ್ಕೆ ಹೋಗೋಕೆ ಯಾಕೆ ಹೆದರ್ತೀರಾ ಗೊತ್ತಾ? ಯಾಕಂದ್ರೆ ಸತ್ಮೇಲೂ ಏನೋ ಒಂದು ಉಳಿಯುತ್ತೆ, ಅದು ಸ್ಮಶಾನದಲ್ಲಿ ಅಡ್ಡಾಡ್ತಿರುತ್ತೆ ಅನ್ನೋ ಸಂಶಯದಿಂದ. ಸತ್ಮೇಲೆ ಏನೂ ಉಳಿಯಲ್ಲ ಅನ್ನೋದು ನಿಮ್ಗೆ ಪೂರ್ತಿಯಾಗಿ ಗೊತ್ತಿದ್ರೆ ಸ್ಮಶಾನಕ್ಕೆ ಹೋಗೋಕೆ ಹೆದರ್ತಿರ್ಲಿಲ್ಲ. 10 ವರ್ಷದಿಂದೆ ತೀರಿ ಹೋದ ಚಿಕ್ಕಪ್ಪ ಇನ್ನೂ ಅಲ್ಲೇ ಅಲೆದಾಡ್ತಿದ್ದಾರೆ ಅಂತ ಅಂತಿರ್ಲಿಲ್ಲ. ಅಸಲಿಗೆ ಒಂದು ತಪ್ಪು ಜೀವನ ನಡೆಸೋದಕ್ಕೂ ಮತ್ತೆ ಈ ಭೂತ ಪ್ರೇತ ಮಾಟ ಮಂತ್ರಗಳನ್ನ ನಂಬೋದಕ್ಕೂ ತುಂಬಾ ಹತ್ತಿರದ ಸಂಬಂಧ ಇದೆ. ನೀವು ತಪ್ಪು ಬದುಕು ಬದುಕ್ತಿದ್ದೀರಾ ಅನ್ನೋದಕ್ಕೆ ನಿಮ್ಮ ಕೈಯಲ್ಲಿರೋ ಆ ಉಂಗುರಗಳು, ತತ್ತಲ್ಲಿರೋ ಮಾಲೆಗಳು ಮತ್ತೆ ಈ ತಾಯ್ತಗಳೇ ಸಾಕ್ಷಿ. ಒಬ್ಬ ಮನುಷ್ಯ ಎಷ್ಟು ತಪ್ಪು ದಾರಿಯಲ್ಲಿ ಬದುಕ್ತಿದ್ದಾನೆ ಅನ್ನೋದನ್ನ ಅಳೆಯೋ ಮಾನದಂಡವೇ ಇವುಗಳ ಮೇಲಿರೋ ಅವನ ನಂಬಿಕೆ. ನಾನು ಹೇಳ್ತಿರೋದು ಸುಳ್ಳಾಗಿದ್ರೆ ಪ್ರಪಂಚದ ಎಲ್ಲ ಭೂತ ಪ್ರೇತಗಳಿಗೆ ನನ್ನದೊಂದು ಆಹ್ವಾನ. ಬನ್ನಿ, ನನ್ಗೆ ಏನಾದ್ರೂ ಕೇಡು ಮಾಡಿ ನೋಡಿ.